ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತು ಚ ಮನೋರಥಾಃ. ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಬಗೆಯ ಜ್ಞಾನ ಕಾರ್ಯಗಳು ಇಲ್ಲಿಯ ತನಕ ನಡೆದಿವೆ. ಪರಿಮಳ ಗ್ರಂಥದ ಬಗ್ಗೆ ಹಾಗೂ ಅನೇಕ ವಿಚಾರಗಳು ಮತ್ತು ವರ್ಷದ ಹಬ್ಬ ಹರಿದಿನಗಳ ಬಗ್ಗೆ ಮತ್ತು ಗುರುರಾಯರ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಹೀಗೆ ಅನೇಕ ವಿಚಾರಗಳನ್ನು ಈ ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ ಮೂಲಕ ದೇವರು ನಮ್ಮಿಂದ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಇದು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕಿಂತ ನಿಮ್ಮೆಲ್ಲರ ಒಂದು ಉತ್ಸಾಹ ಹಾಗೂ ಪ್ರೋತ್ಸಾಹ. ಗುರುಪೂರ್ಣಿಮೆ 2026 ಪರಾಭವನಾಮ ಸಂವತ್ಸರ ಆಷಾಢ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ಗುರುಪೂರ್ಣಿಮೆ. ಇವತ್ತಿನ ಈ ಪರ್ವಕಾಲದಲ್ಲಿ ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ನಲ್ಲ, ಈ ಹೆಸರನ್ನು ನಾವು ವ್ಯತ್ಯಾಸ ಮಾಡ್ತಾ ಇದ್ದೀವಿ. ಶ್ರೀಕರ ನಾರಾಯಣ ಕ್ಷೇತ್ರ ಯೂಟ್ಯೂಬ್ ಚಾನಲ್ ಎಂಬುದಾಗಿ ಇದನ್ನು ವ್ಯತ್ಯಾಸ ಮಾಡ್ತಾ ಇದ್ದೀವಿ. ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಹೆಸರಿನಲ್ಲಿ ನಾವೀಗಾಗಲೇ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ಕೂಡ ತಯಾರು ಮಾಡಿದ್ದೀವಿ. ಅದರಲ್ಲಿ ಅನೇಕ ಬಗೆಯ ಸಾಧನೆಗಳು, ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಲ್ಲ ಬಗೆಯ ಮಾರ್ಗದರ್ಶನಗಳು, ರಾಯರ ಸೇವೆಯ ಕ್ರಮ ಪದ್ಧತಿ ಮಾರ್ಗದರ್ಶನಗಳು, ಇದೆಲ್ಲವೂ ಕೂಡ ಹೇರಳವಾಗಿ ಅನೇಕ ಗಂಟೆಗಳ ಕಾಲ, ನೂರಾರು ಗಂಟೆಗಳ ಕಾಲ ಅದರಲ್ಲಿ ಸದ್ವಿಚಾರಗಳು, ಸದ್ವಿದ್ಯೆಗಳು ಸೇರಿಕೊಂಡಿವೆ. ಮತ್ತು ವಿಡಿಯೋಗಳು, ಆಡಿಯೋಗಳು ಎಲ್ಲವೂ ಕೂಡ ಅದರಲ್ಲಿ ಇದೆ. ಅದು ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಹೆಸರಿನಲ್ಲೇ ಅದು ಆ್ಯಪ್ ಇದೆ. ಮತ್ತು ವೆಬ್ಸೈಟು ಶ್ರೀಕರ ನಾರಾಯಣ ಕ್ಷೇತ್ರ ಅನ್ನೋ ವೆಬ್ಸೈಟ್ ಕೂಡ ತಯಾರಾಗ್ತಾ ಇದೆ. ಮತ್ತು ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಹೆಸರಿನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯವೂ ಕೂಡ 1 ವರ್ಷದಿಂದ ಅಖಂಡವಾಗಿ ಸೇವೆ ನಡೆದಿದೆ. ಶ್ರೀಕರ ನಾರಾಯಣ ದೇವರು ಅಷ್ಟಭುಜಧಾರಿಗಳಾಗಿದ್ದಾರೆ. ಅವರು ತಮ್ಮ 8 ಕೈಗಳಲ್ಲಿ ಸೂರ್ಯ ಚಂದ್ರರನ್ನು ಧಾರಣೆ ಮಾಡಿದ್ದಾರೆ, ಚಕ್ರ ಶಂಖಗಳನ್ನು ಧಾರಣೆ ಮಾಡಿದ್ದಾರೆ, ಶಂಖ ಮತ್ತು ಪ್ರಸೂನ ಎಂಬ ನಿಧಿಗಳನ್ನು ಧಾರಣೆ ಮಾಡಿದ್ದಾರೆ, ಮತ್ತು ಸುವರ್ಣ ವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅಷ್ಟಭುಜಗಳಲ್ಲಿ ಧಾರಣೆ ಮಾಡಿರುವಂತಹ ಶ್ರೀಕರ ನಾರಾಯಣ ದೇವರು ಲಕ್ಷ್ಮೀ ಸಹಿತರಾಗಿದ್ದಾರೆ. ಇಂತಹ ಕರುಣಾಪೂರ್ಣ ಹೃದಯ ಆಗಿರುವಂತಹ ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ಆರಾಧನೆಯನ್ನು ಮಾಡುವ ಸೌಭಾಗ್ಯ 1 ವರ್ಷದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯವೂ ಕೂಡ ನಡೀತಾ ಇದೆ. ನಿತ್ಯವೂ ಕೂಡ ಸಹಸ್ರಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕವೃಷ್ಟಿ, ಕನಕಾಭಿಷೇಕ. ಇದರ ಫಲವಾಗಿ ಈಗ ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡುವಂತಹ ಅವಕಾಶ ಬಂದೊದಗಿದೆ. ಮುಂದಿನ ಎಲ್ಲ ಜ್ಞಾನ ಕಾರ್ಯಗಳು ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಈ ಚಾನಲ್ ಮೂಲಕವೇ ನಡೀತಾ ಹೋಗುತ್ತೆ. ಪರಿಮಳ ಗ್ರಂಥ ಅನ್ನುವಂತಹ ಹೆಸರಿನಿಂದ ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಹೆಸರಿಗೆ ಇದು ವ್ಯತ್ಯಾಸ ಆಗ್ತಾ ಇದೆ. ಮತ್ತು ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ಕುಟೀರ ಕೂಡ ನಿರ್ಮಾಣವಾಗಿ ಅಲ್ಲಿ ಎಲ್ಲ ಭಕ್ತರು ಬಂದು ಅವರು ಆಫ್ಲೈನ್ ಮೂಲಕ ನಮ್ಮಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ದೇವರ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿಕೊಡಬೇಕು ಎಂಬ ಸಂಕಲ್ಪವನ್ನು ಕೂಡ ಈ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ದೇವರ ಅನುಗ್ರಹದಂತೆ ನಾವು ಮಾಡ್ತಾ ಇದ್ದೇವೆ. ಕಾಶಿ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಮಂತ್ರಮಂದಿರ ನಿರ್ಮಾಣ ಆಗ್ತಾ ಇದೆ. ಜೊತೆಯಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಒಂದು ಶ್ರೀಕರ ನಾರಾಯಣ ಕ್ಷೇತ್ರ ನಿರ್ಮಾಣ ಆಗುವ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದೀವಿ. ತುಂಬ ಸಣ್ಣ ಜಾಗದಲ್ಲಿ 30-40 ಸೈಟ್ಗಿಂತ ಒಂದು ಸ್ವಲ್ಪ ಸಣ್ಣ ಜಾಗದಲ್ಲಿ ಈ ಶ್ರೀಕರ ನಾರಾಯಣ ಕ್ಷೇತ್ರ ಪ್ರಾರಂಭ ಆಗಬೇಕಾಗಿದೆ. ಅಲ್ಲಿ ಎಲ್ಲ ಭಕ್ತರು ಕೂಡ ಬಂದು ಅವರಿಗೆ ನಾವು ಸದ್ವಿದ್ಯೆ, ಧ್ಯಾನ ಇವುಗಳನ್ನೆಲ್ಲ ಏನು ಈಗ ನಿತ್ಯವೂ ಕೂಡ ಆನ್ಲೈನ್ ಮೂಲಕ ಮಾಡ್ತಾ ಇದ್ದೀವಿ 1 ವರ್ಷದಿಂದ, ಅದನ್ನು ಆಫ್ಲೈನ್ ಮೂಲಕವೂ ಕೂಡ ಮಾಡುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ಸಂಕಲ್ಪ ಇದಾಗಿದೆ. ಆದ್ದರಿಂದ ಎಲ್ಲವೂ ಕೂಡ ಒಂದೇ ಆಗಬೇಕು. ಇದು ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ ಅಂತ ಆಗಿಬಿಟ್ರೆ ಇದೆಲ್ಲ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಒಂದು ಆಗಿಬಿಡುತ್ತೆ. ಈ ದೃಷ್ಟಿಯಿಂದ ಅಷ್ಟೇ, ಬೇರೆ ಇನ್ಯಾವ ದೃಷ್ಟಿಯಿಂದಲೂ ಅಲ್ಲ. ಎಲ್ಲವೂ ಏಕೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಶ್ರೀಕರ ನಾರಾಯಣ ಕ್ಷೇತ್ರ ಎಂಬ ಹೆಸರಿನಲ್ಲೇ ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಪ್ರಸಾರವಾಗುತ್ತೆ. ಮತ್ತು ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಒಂದು ಜ್ಞಾನ ಕಾರ್ಯಕ್ಕೋಸ್ಕರ ಒಂದು ಸಣ್ಣ ಕುಟೀರದ ಏನು ನಿರ್ಮಾಣ ಇದೆ, ಶ್ರೀಕರ ನಾರಾಯಣ ಕ್ಷೇತ್ರದ ಒಂದು ನಿರ್ಮಾಣ ಕಾರ್ಯವನ್ನು ಏನೋ ಪ್ರಾರಂಭ ಮಾಡ್ತಾ ಇದ್ದೀವಿ.
ಅದಕ್ಕೂ ಕೂಡ ಗುರುಗಳ ಅನುಗ್ರಹ ಪೂರ್ಣವಾಗಿ ಹರಿದು ಬರಲಿ ಎನ್ನುವಂತಹ ದೃಷ್ಟಿಯಿಂದ ನಾವು ಗುರು ಗಣಪತಿ ಪೂಜೆಯನ್ನು ನಾವು ಮಾಡುವ ಪದ್ಧತಿ ಇದೆ. ಅದರಲ್ಲಿ ಈಗ ಗುರುಪೂರ್ಣಿಮೆ ದಿವಸ ಗುರುಪೂಜೆ, ವಿನಾಯಕ ಚತುರ್ಥಿಯ ದಿವಸ ಗಣೇಶ ಪೂಜೆಯನ್ನು ಮಾಡಿ ಅದು ವಿಜಯದಶಮಿಯಿಂದ ಆ ಕಾರ್ಯ ಪ್ರಾರಂಭವಾಗುವಂತೆ ಒಂದು ಸಂಕಲ್ಪವನ್ನು ಕೂಡ ದೇವರು ಮಾಡಿಸಿದ್ದಾನೆ. ಆದ್ದರಿಂದ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ನೀವೆಲ್ಲರೂ ಶ್ರೀಕರನಾರಾಯಣ ಕ್ಷೇತ್ರ ಇಲ್ಲಿ ಆಗಮಿಸಬೇಕು. ಇದಕ್ಕೆ ನಿಮ್ಮ ಸೇವೆ ಸಲ್ಲಬೇಕು ಹಾಗೂ ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ಹಾಗೂ ಧ್ಯಾನ ಮಾಡುವ ಕ್ರಮ ಹೇಗೆ ಮತ್ತು ಜ್ಞಾನ ಸಂಪಾದನೆ ಮಾಡುವ ಕ್ರಮ ಹೇಗೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಭಕ್ತಿ ಪಂಥ, ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳುವುದು ಹೇಗೆ, ಆ ಭಕ್ತಿಯ ಮಹಿಮೆ ಏನು, ಆ ನಿತ್ಯವೂ ಕೂಡ ನಾವು ಮಾಡುವ ಭಕ್ತಿ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳಬೇಕು. ಇದಕ್ಕೋಸ್ಕರ ಆದರೂ ಕೂಡ ನೀವು ನಮ್ಮ ಜೊತೆ ನಿತ್ಯವೂ ಕೂಡ ಸಂಪರ್ಕದಲ್ಲಿ ಇರಬೇಕು ಎಂಬುದಾಗಿ ಹೇಳ್ತಾ, ಶ್ರೀಕರನಾರಾಯಣ ದೇವರ ದಿವ್ಯ ಅನುಗ್ರಹ ನಿಮ್ಮ ಮೇಲೆ ಮಾತ್ರ ಅಲ್ಲ, ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಎಂಬುದಾಗಿ ಅಪೇಕ್ಷೆ ಪಡ್ತಾ, ಗುರುಪೂರ್ಣಿಮೆಯ ಈ ಪರ್ವಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಸತ್ಕಾರ್ಯವನ್ನು ಈ ಸತ್ಕಾರ್ಯದ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೂ ಮೊದಲಿನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಶ್ರೀಕರನಾರಾಯಣ ಕ್ಷೇತ್ರ ಎಂಬುವಂತಹ ಈ ಯೂಟ್ಯೂಬ್ ಚಾನಲ್ ನಿರಾತಂಕವಾಗಿ ನಡೆಯಲಿ, ಯಾವುದೇ ವಿಘ್ನಗಳು ಬಾರದಂತೆ ನಡೆಯಲಿ ಹಾಗೂ ಇದರಿಂದ ಎಲ್ಲ ಸಜ್ಜನರಿಗೂ ಕೂಡ ಶ್ರೇಯಸ್ಸಾಗಲಿ ಎಂಬುದೇ ಮುಖ್ಯ ಉದ್ದೇಶ. ಮತ್ತು ಯಾರಿಗೆ ಯಾವ ಸಮಸ್ಯೆ ಬಂದರೂ ಕೂಡ ಅವರು ಈ ಚಾನಲ್ನಲ್ಲಿ ಭಾಗವಹಿಸಿದ್ರೆ ಅವರಿಗೆ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಶ್ರೀಕರನಾರಾಯಣ ದೇವರ ಅನುಗ್ರಹದಿಂದಲೇ ಆಗಬೇಕು. ಈ ದೃಷ್ಟಿಯಿಂದ ಈ ಶ್ರೀಕರನಾರಾಯಣ ಕ್ಷೇತ್ರ ಅನ್ನುವಂತಹ ಯೂಟ್ಯೂಬ್ ಚಾನಲ್ಲು ಜಗತ್ತಿನ ಕ್ಷೇಮಕ್ಕೋಸ್ಕರ ಇದು ಸಮರ್ಪಿತವಾಗಲಿ. ಇದನ್ನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಅತ್ಯಂತ ಪರಮ ಪ್ರಿಯತಮನಾದ ಆ ಶ್ರೀಕರನಾರಾಯಣ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದನ್ನು ಶ್ರೀಕರನಾರಾಯಣ ದೇವರು ಸ್ವೀಕರಿಸಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹ ಮಾಡಲಿ. ಶ್ರೀಕರನಾರಾಯಣೋ ವಿಜಯತೆ ತಮಾಂ ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯಃ ಶ್ರೀಮಾನುಲೋಕತ್ರಯಾಶ್ರಯಃ ಆದಿತ್ಯಚಂದ್ರ ಅಪಿಚಕ್ರಶಂಕೋ ಶಂಖಪ್ರಸೂನಾಖ್ಯನಿಧಿದಧಾನಃ ಧ್ಯೇಯಕರಾಭ್ಯಾಂ ವಸುತರ್ಪಯನ್ನಃ ಸ್ವಂಕಸ್ಥಲಕ್ಷ್ಮೀ ಗರುಡಾಂಸ ಸಂಸ್ಥಃ. ಶ್ರೀಕರನಾರಾಯಣಾಯ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುರುರಾಯರ ಅನುಗ್ರಹ ಇಲ್ಲದೆ ಶ್ರೀಕರನಾರಾಯಣ ದೇವರ ಅನುಗ್ರಹ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಈ ಶ್ರೀಕರನಾರಾಯಣ ಕ್ಷೇತ್ರದಿಂದ ಮಾಡುವ ಅನೇಕ ಸತ್ಕಾರ್ಯಗಳಲ್ಲಿ ಬಹಳ ಪ್ರಧಾನವಾದ ಸತ್ಕಾರ್ಯ ಅಂದರೆ ರಾಯರ ಸೇವೆ, ರಾಯರ ಆರಾಧನೆ. ಅದನ್ನು ಹೇಗೆ ಮಾಡಬೇಕು, ರಾಯರ ಪ್ರಸಾದವನ್ನು ಹೇಗೆ ನಾವು ಪಡೆದುಕೊಳ್ಳಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಮತ್ತು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞ ಅದು ಈಗ ಕಾಶಿ ಕ್ಷೇತ್ರದಲ್ಲಿ ಆಗ್ತಾ ಇರುವಂತೆ ಬೆಂಗಳೂರಿನಲ್ಲೂ ನಡೆಯಬೇಕು. ಅದಕ್ಕೋಸ್ಕರ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಒಂದು ಸಣ್ಣ ಒಂದು ಅಂಶ ಅದು ಬೆಂಗಳೂರು ನಗರದಲ್ಲೂ ಕೂಡ ಸಂಸ್ಥಾಪಿತವಾಗುತ್ತೆ. ನೇರವಾಗಿ ಭಕ್ತರು 1,00,000 ಶ್ರೀರಾಘವೇಂದ್ರ ಅಂತ ಬರೆದು ಶ್ರೀಕರನಾರಾಯಣ ಕ್ಷೇತ್ರಕ್ಕೆ ಆಗಮಿಸಿದರೆ ಅವರೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು. ಅಂಥ ಒಂದು ಅವಕಾಶವನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗ್ತಾ ಇದೆ. ಆದ್ದರಿಂದ ಈ ಗುರುರಾಯರ ಅನುಗ್ರಹವೂ ಕೂಡ ನಮ್ಮೆಲ್ಲರಿಗೂ ಕೂಡ ಈ ಗುರುಪೂರ್ಣಿಮೆ ದಿವಸ ಪ್ರಾಪ್ತವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಈ ಶ್ರೀಕರನಾರಾಯಣ ಕ್ಷೇತ್ರ ಎಂಬಂತಹ ಯೂಟ್ಯೂಬ್ ಚಾನಲ್ಲು ಇದರಲ್ಲಿ ಎಲ್ಲರೂ ಕೂಡ ನೀವು ಭಾಗವಹಿಸಬೇಕು, ಇದು ನಿರ್ವಿಘ್ನವಾಗಿ ನಡೆಯಬೇಕು ಎಂಬುದಾಗಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.